Hi dear students, today I want to discuss with you Political Science, first chapter, our Constitution. In this chapter, you learn the Constituent Assembly of Constitution, the Constitution Drafting Committee and Framing of Constitution, the Preamble to the Constitution, silent features of the Constitution, and the fundamental rights, duties, and directive principles of state policy. Okay, let us see. Our Constitution, Independence to India, 15th August 1947. ಭಾರತ ಸ್ವಾತಂತ್ರ್ಯಗೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. 1947 ಆಗಸ್ಟ್ 15ರಂದು. Rehabilitating the refugees who migrated from Pakistan, merger of the princely states, maintenance of law and order, problems of refugees, government provided shelter near Dandakaranya and different parts of the country, merger of the princely states. Sardar Vallabhbhai Patel completed this task successfully. Stable law, there arose a need for writing of the Constitution. ಎಲ್ಲ ಸಮಸ್ಯೆಗಳನ್ನು ಭಾರತ ಸ್ವಾತಂತ್ರ್ಯಗೊಂಡ ನಂತರ ಎದುರಿಸಿತು. ಮೊದಲನೇದು, ಪಾಕಿಸ್ತಾನದಿಂದ ಬಹಳಷ್ಟು ಜನರು ನಿರಾಶ್ರಿತರಾಗಿ ಬಂದರು. ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸಬೇಕಾಗಿತ್ತು. ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥತೆಯನ್ನು ಕಾಪಾಡಬೇಕಾಗಿತ್ತು. ಮೊದಲನೇದು ಪ್ರಾಬ್ಲಮ್ಸ್ ಆಫ್ ರೆಫ್ಯೂಜೀಸನ್ನು, ನಿರಾಶ್ರಿತರ ಸಮಸ್ಯೆಯನ್ನು ದೇಶ ಅಂತಕ್ಕಂಥದ್ದು ದಂಡಕಾರಣ್ಯ ಮತ್ತು ಭಾರತದ ವಿವಿಧ ಪ್ರದೇಶಗಳಲ್ಲಿ ಅವರಿಗೆ ವಸತಿ ಒದಗಿಸಿಕೊಡೋದ್ರ ಮುಖಾಂತರ ಆ ಸಮಸ್ಯೆಯನ್ನು ಬಗೆಹರಿಸಿತು. ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥವ್ರು ದೇಶದಲ್ಲಿರುವ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಒಂದುಗೂಡಿಸಿದರು. ಜೊತೆಗೆ ದೇಶಕ್ಕೊಂದು ಭದ್ರವಾದ ಕಾನೂನು ಅಂತಕ್ಕಂಥದ್ದು ಬೇಕಾಯಿತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವನ್ನು ಬರೆದರು ಅಂತಕ್ಕಂಥದ್ದು. ಲೆಟ್ ಅಸ್ ಸಿ ಮೀನಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಅಂದ್ರೆ ಏನು ಹಂಗಾರೆ? ಕಾನ್ಸ್ಟಿಟ್ಯೂಷನ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಸ್ಟೇಟ್. ಇಟ್ ಈಸ್ ದ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? Constitution is a set of rules and regulations guiding the administration of a state. ಸಂವಿಧಾನವೆಂದರೆ ಒಂದು ರಾಷ್ಟ್ರದ ಆಡಳಿತವನ್ನು ನಡೆಸಲಿಕ್ಕಾಗಿರ್ತಕ್ಕಂಥ ನೀತಿ ನಿಯಮಗಳ ಒಂದು ಸಂಗ್ರಹಕ್ಕೆ, ಕಾನೂನು ಮತ್ತು ನಿಬಂಧನೆಗಳ ಒಂದು ಸಂಗ್ರಹಕ್ಕೆ ಸಂವಿಧಾನ ಅಂತಂದು ಕರಿತೀವಿ. ದೇಶದ ಆಡಳಿತವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ಮತ್ತು ನೀತಿ ನಿಯಮಗಳ ಒಂದು ಸಂಗ್ರಹವೇ ಸಂವಿಧಾನ. ಕಾನ್ಸ್ಟಿಟ್ಯೂಷನ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೈಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಸ್ಟೇಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. The recommendations of the Motilal Nehru Committee and the decisions taken by the meeting of the National Congress at Karachi in the year 1939 emphasized the need for the formation of a constituent assembly. He was the Motilal Nehru. 1939ರಲ್ಲಿ ಕರಾಚಿ ಒಳಗೆ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಅಂತಕ್ಕಂಥದ್ದು ನಡೀತದೆ. ಆ ಅಧಿವೇಶನದೊಳಗೆ ಮೋತಿಲಾಲ್ ನೆಹರೂರವರ ನೇತೃತ್ವದೊಳಗೆ ಸಂವಿಧಾನದ ರಚನೆಗಾಗಿ ಒಂದು ಆಯೋಗವನ್ನು ನೇಮಕ ಮಾಡಿದರು. ಅವರು ಆ ಮೋತಿಲಾಲ್ ನೆಹರು ಅಂತಕ್ಕಂಥವ್ರು ಸಂವಿಧಾನದ ರಚನೆಗಾಗಿ ಒಂದು ಸಂವಿಧಾನ ಸಮಿತಿ ಬೇಕು ಅಂತಕ್ಕಂಥ ಒಂದು ಸಲಹೆ ಸೂಚನೆಗಳನ್ನು ನೀಡಿದರು. Cabinet Commission 1946. Lord Pethick Lawrence, Secretary of Indian Affairs. Sir Stafford Cripps, President of the Board of Trade. A.V. Alexander, First Lord of the Admiralty. 1946 ಮಂತ್ರಿಮಂಡಲದ ಆಯೋಗ ಅಂತಕ್ಕಂಥದ್ದು ನೇಮಕ ಆಯಿತು. ಆ ಆಯೋಗದಲ್ಲಿದ್ದ ಸದಸ್ಯರುಗಳು ಇವರು ಯಾರ್ಯಾರು? ಲಾರ್ಡ್ ಪೆಥಿಕ್ ಲಾರೆನ್ಸ್, ಸೆಕ್ರೆಟರಿ ಆಫ್ ದ ಇಂಡಿಯನ್ ಅಫೇರ್ಸ್. ಸರ್ ಸ್ಟಾಫರ್ಡ್ ಕ್ರಿಪ್ಸ್, ಪ್ರೆಸಿಡೆಂಟ್ ಆಫ್ ದ ಬೋರ್ಡ್ ಆಫ್ ಟ್ರೇಡ್. ಎ.ವಿ. ಅಲೆಕ್ಸಾಂಡರ್, ಫಸ್ಟ್ ಲಾರ್ಡ್ ಆಫ್ ದ ಅಡ್ಮಿರಟ್ಲಿ. ಓಕೆ,
As per the recommendation of the Cabinet Commission, a Constituent Assembly with Indian members was formed in the year 1946. ಮಂತ್ರಿಮಂಡಲ ಆಯೋಗದ ಶಿಫಾರಸ್ಸಿಗೆ ಅನುಗುಣವಾಗಿ 1946ರಲ್ಲಿ ಭಾರತೀಯ ಸದಸ್ಯರನ್ನೊಳಗೊಂಡ ಒಂದು ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ನೇಮಕ ಆಯಿತು. ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಓಕೆ. The assembly had 389 members. With the partition of India, the total number came down to 229. ಸಂವಿಧಾನ ರಚನಾ ಮಂಡಳಿಯಲ್ಲಿದ್ದ ಒಟ್ಟು ಸದಸ್ಯರ ಸಂಖ್ಯೆ 389. ಆದರೆ ದೇಶ ವಿಭಾಗ ಆಗ್ತದೆ. ದೇಶ ವಿಭಾಗ ಆಗಿದ್ದರಿಂದ ಸಂವಿಧಾನ ರಚನಾ ಸಮಿತಿಯಲ್ಲಿ ಉಳಿದ ಸದಸ್ಯರುಗಳ ಸಂಖ್ಯೆ ಎಷ್ಟಾಯಿತು ಅಂತಂದರೆ 299. There were 7 members from Mysore princely states. ನಮ್ಮ ಮೈಸೂರು ಸಂಸ್ಥಾನದಿಂದ 7 ಜನ ಸದಸ್ಯರು ಅಂತಕ್ಕಂಥವ್ರು ಸಂವಿಧಾನ ರಚನಾ ಮಂಡಳಿಯೊಳಗೆ ಇದ್ದರು. The first meeting of the new Constituent Assembly was held on 9th December 1946. Temporary chairman was ಸಚ್ಚಿದಾನಂದ ಸಿನ್ಹಾ. ಸಂವಿಧಾನ ರಚನಾ ಸಮಿತಿಯ ಮೊದಲ ಒಂದು ಸಭೆ ಅಂತಕ್ಕಂಥದ್ದು 1946 ಡಿಸೆಂಬರ್ 9ನೇ ತಾರೀಕಿನಂದು ಸಭೆ ಸೇರ್ತದೆ. ಆ ಸಭೆಯೊಳಗೆ ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಮೊದಲ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾರನ್ನು ನೇಮಕ ಮಾಡಿದರು. The next meeting on 11th December 1946 under the chairmanship of Dr. ರಾಜೇಂದ್ರ ಪ್ರಸಾದ್. ಆನಂತರ ಸಂವಿಧಾನ ರಚನಾ ಸಮಿತಿ ಎರಡನೇ ಸಭೆ ಅಂತಕ್ಕಂಥದ್ದು 1946 ಡಿಸೆಂಬರ್ 11ನೇ ತಾರೀಕಿನಂದು ಜರುಗುತ್ತದೆ. ಆ ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಅಂತಂದು ನೇಮಕ ಮಾಡಿದರು. The first meeting of the new Constitution Assembly, December 9, 1946. President ಸಚ್ಚಿದಾನಂದ ಸಿನ್ಹಾ, ಟೆಂಪರರಿ ಚೇರ್ಮನ್. ಸಂವಿಧಾನ ರಚನಾ ಸಮಿತಿ ಮೊದಲ ಬಾರಿಗೆ ಸಭೆ ಸೇರಿದ್ದು 1946 ಡಿಸೆಂಬರ್ 9. ಅದರ ಅಧ್ಯಕ್ಷರು ಯಾರು ಅಂತಂದರೆ ಸಚ್ಚಿದಾನಂದ ಸಿನ್ಹಾ. ಇವರು ತಾತ್ಕಾಲಿಕ ಅಧ್ಯಕ್ಷರು. ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರು ಯಾರು? ಸಚ್ಚಿದಾನಂದ ಸಿನ್ಹಾ. The second meeting of the new Constituent Assembly, December 11, 1946. President Dr. ರಾಜೇಂದ್ರ ಪ್ರಸಾದ್. ಎರಡನೇ ಸಂವಿಧಾನ ರಚನಾ ಸಮಿತಿಯ ಸಭೆ 1946 ಡಿಸೆಂಬರ್ 11ನೇ ತಾರೀಕಿನಂದು ಜರುಗಿತು. ಅದರ ಅಧ್ಯಕ್ಷರು ಯಾರಾದರು ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. He was the Dr. ರಾಜೇಂದ್ರ ಪ್ರಸಾದ್. ವೈಸ್ ಪ್ರೆಸಿಡೆಂಟ್ ಟಿ ಕೃಷ್ಣಮಾಚಾರಿ. ಸಂವಿಧಾನ ರಚನಾ ಸಮಿತಿಯ ಉಪ ಅಧ್ಯಕ್ಷರಾಗಿ ಟಿ ಕೃಷ್ಣಮಾಚಾರಿಯನ್ನು ನೇಮಕ ಮಾಡಿದರು. ಮೆಂಬರ್ಸ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, ಕೆ ಎಂ ಮುನ್ಸಿ, ಟಿ ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಎಸ್ ನಿಜಲಿಂಗಪ್ಪ, ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯ. ಇವರೆಲ್ಲ ಸಂವಿಧಾನ ರಚನಾ ಸಮಿತಿಯ ಸದಸ್ಯರುಗಳು. Who was the President of Constituent Assembly? Dr. Rajendra Prasad. Who was the Vice President of Constituent Assembly? T.T. Krishnamachari. Okay, these were the members of the Constituent Assembly. He was the T.T. Krishnamachari, was Jawaharlal Nehru, was Sardar Vallabhbhai Patel, ಶ್ರೀಮತಿ ಸುಚೇತಾ ಕೃಪಲಾನಿ, ಶ್ರೀಮತಿ ಸರೋಜಿನಿ ನಾಯ್ಡು, ಕೆಂಗಲ್ ಹನುಮಂತಯ್ಯ, ಸಿ ರಾಜಗೋಪಾಲಾಚಾರಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಕೆ ಎಂ ಮುನ್ಸಿ, ಕೆ ಸಿ ರೆಡ್ಡಿ. These were the members of the Constituent Assembly. The Constituent Assembly formed 22 committees and 5 subcommittees to examine in detail all the issues related to the country. ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತು ಅಂತಂದರೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ 22 ಸಮಿತಿಗಳನ್ನು ಮತ್ತು 5 ಉಪಸಮಿತಿಗಳನ್ನು ರಚನೆ ಮಾಡಿತು.
Dr. B.R. Ambedkar was the chairman of one of the most important committees, that is the drafting committee. ಆ 22 ಕಮಿಟಿಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಮಿಟಿ ಯಾವುದು ಅಂತಂದರೆ ಕರಡು ಕಮಿಟಿ, ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದರ ಅಧ್ಯಕ್ಷರು ಯಾರಾದರು ಅಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರಾದರು ಅಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್. Don't confuse. Based on his contributions to the framing of the Constitution, he is called as the chief architect of Indian Constitution. ಡಾಕ್ಟರ್ B.R. ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡುವಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಪರಿಗಣಿಸಿ ಅವರನ್ನೇನಂತ ಕರೀತಾರೆ ಅಂತಾರೆ, ಹಿ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಮುಖ್ಯ ಶಿಲ್ಪಿ ಅಂತಂದು ಕರೀತಾರೆ. ಡಾಕ್ಟರ್ B.R. ಅಂಬೇಡ್ಕರ್ was called as the chief architect of Indian Constitution. He was the Dr. B.R. Ambedkar. The chairman, Dr. B.R. Ambedkar, chief architect of Indian Constitution. Members, N. Gopalaswamy Iyengar, Alladi Krishnaswamy Iyer, K.M. Munshi, T.T. Krishnamachari. Okay. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ B.R. ಅಂಬೇಡ್ಕರ್. ಹಿ ವಾಸ್ ಕಾಲ್ಡ್ ಆಸ್ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕರಡು ಸಮಿತಿ ಒಳಗಿದ್ದ ಸದಸ್ಯರು, ದೀಸ್ ವೇರ್ ದ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್. ಯಾರ್ಯಾರಿದ್ರು? ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಸಿ, T.T. ಕೃಷ್ಣಮಾಚಾರಿ. ಇವರೆಲ್ಲ ಸದಸ್ಯರು ಸಂವಿಧಾನ ಕರಡು ಸಮಿತಿ ಒಳಗೆ ಡಾಕ್ಟರ್ B.R. ಅಂಬೇಡ್ಕರ್ ಜೊತೆಗೆ ಇದ್ದವರು. Ambedkar with members of the drafting committee of the Constituent Assembly, among them seated from left N. Madhav Rao, Syed Muhammad Sadullah, Alladi Krishnaswamy Iyer, and the constitutional advisor Benegal Narsinga Rao. ಓಕೆ, ಅಂಬೇಡ್ಕರ್ ಅವರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಸಂವಿಧಾನ ಸಮಿತಿಯೊಳಗೆ ಕೆಲಸ ಮಾಡಿರ್ತಕ್ಕಂಥ ಪ್ರಮುಖ ಸದಸ್ಯರುಗಳಿವರು. Okay, framing of the Constitution. 145 days meeting, discussion, 2 years, 11 months, 18 days. Approved November 26, 1949. Implementation January 26, 1950. The demand for Purna Swarajya, total freedom for India, was adopted at the Lahore session, which took place on January 26, 1930. ಸಂವಿಧಾನವನ್ನು ರಚನೆ ಮಾಡಲಿಕ್ಕಾಗಿ ಬರೀಲಿಕ್ಕಾಗಿ ಸೇರಿರ್ತಕ್ಕಂಥ ಒಟ್ಟು ಸಭೆಗಳ ಸಂಖ್ಯೆ, ಮೀಟಿಂಗ್ಸ್ಗಳ ಸಂಖ್ಯೆ ಎಷ್ಟು ಅಂತಂದರೆ 145. ಇನ್ನು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಂಡ್ರು ಅಂತಂದರೆ 2 years, 11 months, 18 days. 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡ್ರು. ಅಂತಹ ಸಂವಿಧಾನಕ್ಕೆ ಯಾವಾಗ ಒಪ್ಪಿಗೆ ಸಿಕ್ತು ಅಂತಂದರೆ November 26, 1949. ಇನ್ನು ಆ ಸಂವಿಧಾನ ಯಾವಾಗ ಜಾರಿಗೆ ಬಂತು? ವೆನ್ ವಾಸ್ ಅವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್? January 26, 1950. ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950. ಜನವರಿ 26ರಿಂದ ಯಾಕೆ ಜಾರಿಗೆ ಬಂತು ಅಂತಂದರೆ 1930 ಜನವರಿ 26ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿರ್ತಾರೆ. ಟೋಟಲ್ ಸಂಪೂರ್ಣ ಸ್ವಾತಂತ್ರ್ಯದ ಘೋಷಣೆಯನ್ನು ಮಾಡಿರ್ತಾರೆ. ಅದರ ಸವಿ ನೆನಪಿಗಾಗಿ ನಮ್ಮ ಸಂವಿಧಾನವನ್ನು ಜನವರಿ 26, 1950ರಂದು ಜಾರಿಗೆ ನಾವು ತಂದ್ವಿ. ಅವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ ಆನ್ January 26, 1950. Okay, our constitution, framing of the constitution. During these discussions, various laws enacted by the British government in 1909, 1919, 1935, the British parliamentary system, the American Bill of Rights, the social directive policies of Ireland were studied and some elements of those were incorporated. ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹಲವಾರು ಸಂವಿಧಾನಗಳನ್ನು, ಹಲವಾರು ಬ್ರಿಟಿಷ್ ಸರ್ಕಾರದ ಕಾಯ್ದೆ ಕಾನೂನುಗಳನ್ನು ಅಧ್ಯಯನ ಮಾಡಿ ಅದರಲ್ಲಿದ್ದ ಪ್ರಮುಖ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ನಾವು ಸೇರಿಸಿದ್ದೀವಿ. ಅಂತಹ ಪ್ರಮುಖ ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಯಾವುವು ಅಂತಂದರೆ 1909, 1919, 1935 ಮತ್ತು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ದೊಳಗಿರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳನ್ನು ಸಹಿತ ನಮ್ಮ ಸಂವಿಧಾನದೊಳಗೆ ನಾವು ಏರವಲಾಗಿ ಸೇರಿಸಿದ್ದೀವಿ. ಜೊತೆಗೆ ಅಮೇರಿಕನ್ ಬಿಲ್ ಆಫ್ ರೈಟ್ಸನ್ನು ಸಹಿತ ನಮ್ಮ ಸಂವಿಧಾನದಲ್ಲಿ ನಾವು ಸೇರಿಸಿದ್ವಿ. ಜೊತೆಗೆ ಐರ್ಲೆಂಡ್ ದೇಶದ
ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಹಿತ ನಮ್ಮ ಸಂವಿಧಾನಕ್ಕೆ ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಓಕೆ, ದಿಸ್ ಈಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು framing of the Indian Constitution. Thank you.